ಕ್ಯಾಂಟೀನ್ ನಲ್ಲಿ ಖಾಲಿರುವಂತಹ ಪೋಸ್ಟ್ ಗಳಿಗೆ ನೇಮಕಾತಿ ಮಾಡ್ತಾ ಇದ್ದಾರೆ. 2 ನೋಟಿಸ್ ಪ್ರಕಟವಾಗಿದೆ. ಕರಾಳ ಕರ್ನಾಟಕ ವೃಂದದಲ್ಲಿ 1 ನೋಟಿಫಿಕೇಶನ್ ಮತ್ತು ಕರ್ನಾಟಕದಲ್ಲಿರುವಂತಹ ಜಿಲ್ಲೆಯಲ್ಲಿ 1 ನೋಟಿಫಿಕೇಶನ್. ಕರ್ನಾಟಕದ ಜಿಲ್ಲೆ ನೋಡಿ, ಹಾಸನ್ ಜಿಲ್ಲೆಯಲ್ಲಿ ಮಡಿಕೇರಿ ಜಿಲ್ಲೆ, ಮೈಸೂರು, ಕೆಜಿಎಫ್ ಮತ್ತು ಬೆಂಗಳೂರು ಈ ಒಂದು ವೃಂದದಲ್ಲಿ 1 ನೋಟಿಫಿಕೇಶನ್ ಮತ್ತು ಕೇರಳ ಕರ್ನಾಟಕ ಇಲ್ಲಿ ನೋಡಿ ಕರ್ನಾಟಕ ಕೇರಳ ವೃಂದದಲ್ಲಿ 1 ನೋಟಿಫಿಕೇಶನ್. ಈ 2 ನೋಟಿಫಿಕೇಶನ್ ದಲ್ಲಿ ಏನ್ ಪೋಸ್ಟ್ ಕೊಟ್ಟಿದಾರಲ್ಲ ಆ 2 ಕೂಡ ಚರ್ಚೆ ಮಾಡೋಣ ಇದೇ ಒಂದು ವಿಡಿಯೋದಲ್ಲಿ. ನೋಡಿ ಆಲ್ಮೋಸ್ಟ್ ಈ ಪೋಸ್ಟ್ ಇದಾವೆ. 2 ನೋಟಿಸ್ ದಲ್ಲಿ ಕೂಡ ಇದೇ ಪೋಸ್ಟ್ ಇರತ್ತೆ. ನಾನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ. ಇಲ್ಲಿ ಸಾಮಾನ್ಯವಾಗಿ ಮಹಿಳೆಯರಿಗೆ ಪುರುಷರಿಗೆ ಅವಕಾಶ ಇದೆ ಮತ್ತು ಅಪ್ಲಿಕೇಶನ್ ಹಾಕೋದು ಜುಲೈ 31ನೇ ತಾರೀಕು ತನಕ ಅವಕಾಶ ಕೊಟ್ಟಿದ್ದಾರೆ. ನೋಡಿ ಒಂದೊಂದಾಗಿ ಪೋಸ್ಟ್ ಅನ್ನು ಹೇಳ್ತಾ ಹೋಗ್ತೇನೆ, ಕೇಳಿಸ್ಕೊಳ್ಳಿ. ಜಂಟಿ ವ್ಯವಸ್ಥಾಪಕ ಪೋಸ್ಟು, ಅಂಗಡಿಯವನು ಹಾಗೂ ಕ್ಲರ್ಕ್ ಪೋಸ್ಟು, ಕಂಪ್ಯೂಟರ್ ಮತ್ತು ನೆಟ್ವರ್ಕ್ ತಂತ್ರಜ್ಞಾನ ಪೋಸ್ಟು, ಅದರಲ್ಲಿ ಕಾವಲುಗಾರ, MTS, ಗುಮಾಸ್ತ ಪೋಸ್ಟು. ಇಷ್ಟೇ ಅಲ್ಲ, ಮ್ಯಾನೇಜರ್ ಪೋಸ್ಟ್ ಇರತ್ತೆ. ಇನ್ನು ಬೇರೆ ಬೇರೆ ಪೋಸ್ಟ್ ಇದಾವೆ. ಆ ಎಲ್ಲ ಪೋಸ್ಟ್ ಬಗ್ಗೆ ಚರ್ಚೆ ಮಾಡೋಣ. ಮತ್ತೆ ಇದಕ್ಕೆ ಸಂಬಳ ಎಷ್ಟು ಕೊಡ್ತಾರೆ ಮತ್ತು ಮೊದಲನೇ ನೋಟಿಫಿಕೇಶನ್ ದಲ್ಲಿ ಏನೆಲ್ಲ ರೂಲ್ಸ್ ಇದಾವೆ, ಯಾವ ಪೋಸ್ಟ್ ಇದಾವೆ, ಎಲ್ಲಿ ಕೆಲಸ ಇರತ್ತೆ, ಯಾರು ಅಪ್ಲಿಕೇಶನ್ ಹಾಕ್ಬೇಕು. ಮತ್ತೆ ಎರಡನೇದಾಗಿ ಈ ಎಲ್ಲ ಜಿಲ್ಲೆ ವೈಸ್ ಕೊಟ್ಟಿದಾರಲ್ಲ ಆ ಒಂದು ಜಿಲ್ಲೆಯಲ್ಲಿ ಯಾರು ಅಪ್ಲಿಕೇಶನ್ ಹಾಕ್ಬೇಕು, ಇನ್ನೇನು ಪೋಸ್ಟ್ ಇದಾವೆ, ಕೊನೆಯ ದಿನಾಂಕ, ಅರ್ಜಿ ಸಲ್ಲಿಸುವಂತ ಪ್ರೊಸೆಸಿಂಗ್ ಏನು ಎಲ್ಲ ಚರ್ಚೆ ಮಾಡೋಣ. ವಿಡಿಯೋ ಕೊನೆತನಕ ನೋಡಿ, ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಇದೊಂದು ಕರ್ನಾಟಕದಲ್ಲಿರುವಂತಹ ಕ್ಯಾಂಟೀನ್ಗಳಲ್ಲಿ ಖಾಲಿ ಇರುವಂತ ಪೋಸ್ಟ್ ವಿವರ ಆಗಿರತ್ತೆ. ಅರ್ಧ ಗಿರ್ಧ ನೋಡಕ್ ಹೋಗ್ಬೇಡಿ, ಕೊನೆತನಕ ನೋಡಿ ಗೊತ್ತಾಗತ್ತೆ. ಬನ್ನಿ ಮೊದಲನೇ ನೋಟಿಫಿಕೇಶನ್ ಓಪನ್ ಮಾಡ್ತೇವೆ. ಇದು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಕರೆದಿರುವಂತ ಜಿಲ್ಲೆಯಲ್ಲಿ ನೋಟಿಫಿಕೇಶನ್. ಇಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಕರೆದಿದ್ದಾರೆ. ಬೆಂಗಳೂರಿನಲ್ಲಿ 4 ಪ್ರಕಾರ ಇದಾವೆ. ಮೊದಲನೇ ವಿಭಾಗ, 2ನೇ ವಿಭಾಗ, 3ನೇ ವಿಭಾಗ. ಇಲ್ಲಿ ನೋಡಿ ಮೈಸೂರು, ಮಡಿಕೇರಿ, ಹಾಸನ ಮತ್ತು KGF ಈ ಎಲ್ಲ ವೃಂದದಲ್ಲಿ ಖಾಲಿ ಇರತ್ತೆ. ಮತ್ತೆ ಇಲ್ಲಿ ಖಾಲಿ ಇರುವಂತ ಪೋಸ್ಟ್ ಡೀಟೇಲ್ಸ್ ಇರತ್ತೆ. ಯಾವ್ಯಾವ ಒಂದು ಕ್ಯಾಂಟೀನ್ ನಲ್ಲಿ ಖಾಲಿ ಇರುವಂತ ಪೋಸ್ಟ್ ಇವೆ ಅದು ಕೊಟ್ಟಿದ್ದಾರೆ. ಮತ್ತು ಪೋಸ್ಟ್ ಡೀಟೇಲ್ಸ್ ಇರತ್ತೆ. ಮತ್ತು ಎಷ್ಟೆಷ್ಟು ಗೌರವ ವೇತನ ಕೊಡ್ತಾರೆ ನಿಮಗೆ ಇಷ್ಟೇ ಅಂತ ಹೇಳಿ ಗೌರ್ಮೆಂಟ್ ಇಂದ ಫಿಕ್ಸ್ ಇಲ್ಲ ಇದಕ್ಕೆ ಸ್ಯಾಲ್ರಿ. ಇಲ್ಲಿ ನೋಡಿ ಗೌರವ ಧನ ಅಂತ ಹೇಳಿ ಇಷ್ಟಿಷ್ಟು ಕೊಡ್ತಾರ ಅಂತ ಹೇಳಿದ್ದಾರೆ. ಮತ್ತು ಪೋಸ್ಟ್ ಈ ಜಿಲ್ಲೆ ವೈಸ್ ಕರೆದಿದಾರಲ್ಲ, ಒಂದು ಜಿಲ್ಲೆ ವೈಸ್ ಅಲ್ಲಿ ಖಾಲಿ ಇರುವಂತ ಪೋಸ್ಟ್ 52 ಪೋಸ್ಟ್ ಇರತ್ತೆ. ಇನ್ನು ಉಳಿದಂತ ಕೇರಳ ಮತ್ತು ಕರ್ನಾಟಕ ವೃಂದ ಇದೆಯಲ್ಲ ಅಲ್ಲಿ ವಿವಿಧ ಪ್ರಕಾರ ಪೋಸ್ಟ್ ಇದಾವೆ. ಅದು ಕೂಡ ಚರ್ಚೆ ಇರತ್ತೆ, ಇದು ಕೂಡ ಚರ್ಚೆ ಇರತ್ತೆ. ಇದ್ರ ಬಗ್ಗೆ ಮೊದಲಿಗೆ ಮುಗಿಸ್ತೇನೆ, ಅದ ನಂತರ ಅದರ ಬಗ್ಗೆ ಚರ್ಚೆ ನೋಡಿ. ಅದಕ್ಕೂ ಇದಕ್ಕೂ 2 ಕೂಡ ಸೇಮ್ ಡೇಟು, 31 ಜುಲೈ 2026 ತನಕ ಅವಕಾಶ ಇರತ್ತೆ. ಇದೊಂದು ಇಮೇಲ್ ಮೂಲಕ ಈಗ ಸಬ್ಮಿಟ್ ಮಾಡ್ಬೋದು. ಇಮೇಲ್ ID ಇಲ್ಲಿದೆ. ಇದರಲ್ಲಿ ಎಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಉಳಿದಂತ ಬೇಸಿಕ್ ಮಾಹಿತಿ ನಾನು ನಮಗೆ ತಿಳಿಸ್ಕೊಡ್ತೇನೆ. ಇದಕ್ಕೆ ವಯೋಮಿತಿ ಎಷ್ಟಾಗಿರ್ಬೇಕು, ಕನಿಷ್ಠವಾಗಿ 18 ಅಂತರೂ ಇರಲೇಬೇಕು. ಗರಿಷ್ಠ ವಯೋಮಿತಿ ಹುದ್ದೆಗೆ ತಕ್ಕಂತೆ ಸ್ವಲ್ಪ ಬದಲಾವಣೆ ಆಗತ್ತೆ. 18ರಿಂದ 40 ಅಥವಾ 45, ಒಂದೊಂದು ಪೋಸ್ಟಿಗೆ 50 ತನಕ ಕೊಟ್ಟಿದ್ದಾರೆ, ಇನ್ನೊಂದು ಪೋಸ್ಟಿಗೆ 64 ತನಕ ಕೊಟ್ಟಿದ್ದಾರೆ, ಇನ್ನೊಂದು ಪೋಸ್ಟಿಗೆ ಸುಮಾರು 35-40 ತನಕ ಕೊಟ್ಟಿದ್ದಾರೆ. ಅದು ಪೋಸ್ಟ್ ವೈಸು ವಯೋಮಿತಿ ಅನ್ನುವಾಗತ್ತೆ. ಇನ್ನು ಶೈಕ್ಷಣಿಕ ಅರ್ಹತೆದಲ್ಲಿ SSLC ಆಗಿರ್ಬೇಕು, ಅಂದ್ರೆ 10ನೇ ತರಗತಿ ಆಗಿರ್ಬೇಕು, ITI ಅಥವಾ ಪದವಿ ಆದವರು, ಅದ ನಂತರ ಸೆಕೆಂಡ್ PUC ಇವರೆಲ್ಲರ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಇದು 2 ನೋಟಿಫಿಕೇಶನ್ಗೆ ಅನ್ವಯವಾಗತ್ತೆ. ಅದ ನಂತರ ಆಯ್ಕೆ ವಿಧಾನದಲ್ಲಿ ಮಾನದಂಡಗಳ ಪ್ರಕಾರ ಮೆರಿಟ್ ಪಟ್ಟಿ ಮೇಲೆ ಆಯ್ಕೆ ಮಾಡ್ತಾರೆ. ಅದ ನಂತರ ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನ, ಅನುಭವಿಸಿದ್ರೆ ಲಿಖಿತ ಪರೀಕ್ಷೆ ಇರತ್ತೆ. ನಿಮ್ಮ ಒಂದು ಅನುಭವ ಹಾಗೂ ನೀವು ತೆಗೆದುಕೊಂಡಿರುವಂತ ಅಂಕ, ನೀವು ಕೆಲಸ ಮಾಡಿದಂತ ಅನುಭವ ಇದ್ರ ಮೇಲೆ ಇದ್ರೆ ನಡೆಯುತ್ತೆ. ಬಟ್ ಏನಾದ್ರು ಇರ್ಲಿಲ್ಲ ಅಂದ್ರೆ ಲಿಖಿತ ಪರೀಕ್ಷೆ ನಡೆಸ್ತಾರೆ. ಬೇಕಾಗುವಂತ ಡಾಕ್ಯುಮೆಂಟ್ಸ್ ಅದು ಮುಂದ್ಗಡೆ ತಿಳಿಸ್ಕೊಡ್ತಾನೆ. ಕೆಲವು ರೂಲ್ಸ್ ಇದಾವೆ. ಆ ಒಂದು ರೂಲ್ಸ್ ಅನ್ನ ನೋಡಿ, ಅಂದ್ರೆ ಯಾರು ಅಪ್ಲಿಕೇಶನ್ ಹಾಕಬೇಕು, ಈ ಒಂದು ಕ್ಯಾಂಟೀನ್ ಅಲ್ಲಿ ಪೋಸ್ಟ್ ಇದಾವಲ್ಲ, ಈ ಒಂದು ಕ್ಯಾಂಟೀನ್ ನಲ್ಲಿ ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕು. ಮೊದಲನೇದಾಗಿ ಈಗಾಗಲೇ ನಿವೃತ್ತಿ ಹೊಂದಿದಂತ ವ್ಯಕ್ತಿಗಳು ಇರ್ತಾರಲ್ಲ, ಮಾಜಿ ಸೈನಿಕರು, ಈಗಾಗಲೇ ಪಿಂಚಣಿ ಪಡಿತಿರೋರು, ಹಾಗೆ ಈಗಾಗಲೇ ಕೆಲಸ ಮಾಡ್ತಿರೋರು, ಅಂದ್ರೆ ಈಗಾಗಲೇ ಕೆಲಸ ಮಾಡ್ತಿರೋ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಯಾವ್ದಾದ್ರು ಕಂಪ್ನಿಗಳಲ್ಲಿ ಅವರು. ಮತ್ತೆ ಇನ್ನೊಂದು ಜೂನಿಯರ್ ಕಮಿಷನರ್ ಅಧಿಕಾರಿಗಳು, GCOಗಳು ಅಥವಾ ನಾನ್ ಕಮಿಷನರ್ ಅಧಿಕಾರಿಗಳು, NCOಗಳು ಅಥವಾ ಸೇವೆ ಸಲ್ಲಿಸಿರುವಂತ ಸಿಬ್ಬಂದಿಗಳು, ಅವಲಂಬಿತಗಳು, ವಾರ್ಡನ್ಗಳು ಇವರೆಲ್ಲರ ಅಪ್ಲಿಕೇಶನ್ ಹಾಕ್ಬಹುದು. ಮಹಿಳೆಯರು, ಪುರುಷರು ಇವರಿಗೆಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ಇದು ಯಾರ ಅಪ್ಲಿಕೇಶನ್ ಹಾಕ್ಬೇಕಂತ ಗೊತ್ತಾಯ್ತು. ಇನ್ನು ಯಾವ್ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದಾವ ಅಂತೇಳಿ ವಿವರಣೆ ಮೂಲಕ ತಿಳಿಸ್ಕೊಟ್ರೆ ತುಂಬಾ ಲಾಂಗ್ ಆಗುತ್ತೆ ವಿಡಿಯೋ. ಆದ ಕಾರಣ ಶಾರ್ಟ್ ಕಟ್ ಆಗಿ ಎಷ್ಟೆಷ್ಟು ಇದಾವ ಹೇಳ್ತೀನಿ ನಾನು ಯಾವ್ಯಾವ ಜಿಲ್ಲೆಯಲ್ಲಿ.
ನೋಡಿ, ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಇದು ಒಂದು ನೋಟಿಫಿಕೇಶನ್ದಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಎಲ್ಲ ಒಂದು ಹೇಳ್ಬೇಕಂದ್ರೆ 52 ಇರತ್ತೆ. ಅದರಲ್ಲಿ ಒಂದು 50 ಪೋಸ್ಟ್ ಇರ್ಬೋದು, 50 ಅಥವಾ 100 ಪೋಸ್ಟ್ ಇರತ್ತೆ. ಎಲ್ಲ ಒಂದು 200ರಿಂದ 300 ಪೋಸ್ಟ್ ಇರ್ಬೋದು. ಇದು ನಿಮಗೆ ಗೊತ್ತಾಯ್ತು ಅಂತ ತಿಳ್ಕೊತೇವೆ. ಮತ್ತು ಸಂಸ್ಥೆ ಹೆಸರು ಗೋಲ್ಡನ್ ಫಾರ್ಮ್ ಫೇಶಿಯಲ್ ಕ್ಯಾಂಟೀನ್ ದಲ್ಲಿ ಇರತ್ತೆ, GPSC. ಈ ಒಂದು GPS ದಲ್ಲಿ ಖಾಲಿರುವಂತ ಪೋಸ್ಟ್ ಉಪ ಪ್ರಧಾನ್ ಸಂಸ್ಥೆ ಅಂತೇಳಿ. ಇದಕ್ಕೆ ಆನ್ಲೈನ್ ನಲ್ಲಿ ಒಂದು ಇಮೇಲ್ ಮೂಲಕ ಅಪ್ಲಿಕೇಶನ್ ಹಾಕ್ಬೇಕಲ್ಲ, ಅದು 1ನೇ ತಾರೀಖದಿಂದ 31ನೇ ತಾರೀಕು ತನಕ ಅವಕಾಶ ಇರತ್ತೆ. ನೋಡಿ, ಈಗಾಗಲೇ ಸ್ಟಾರ್ಟ್ ಆಗಿದೆ ಪೋಸ್ಟ್ ಆಫೀಸ್ ದಲ್ಲಿ ಮತ್ತು ಇಮೇಲ್ ಮೂಲಕ. ಯಾವ್ದಿಷ್ಟ ನಿಮಗೆ ಅದರ ಮೂಲಕ ಸಬ್ಮಿಟ್ ಮಾಡಿ. ಎರಡೂ ಕೂಡ ನಾನು ನಿಮಗೆ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೇವೆ. ಅರ್ಜಿ ಶುಲ್ಕದ ಬಗ್ಗೆ ಯಾವುದೇ ರೀತಿಯಾಗಿ ಮಾಹಿತಿ ಕೊಟ್ಟಿಲ್ಲ. ಇಷ್ಟು ಕೊಟ್ಟಿದ್ದಾರೆ ಇದರಲ್ಲಿ. ನಾನೇನ್ ತಿಳಿಸ್ಕೊಟ್ಟಿನಲ್ಲ ಆಗಲೇ, ಅವೆಲ್ಲ ಇದರಲ್ಲಿ ಇದೆ. ಇದೆಲ್ಲ ಜಿಲ್ಲಾ ವೈಸ್ ಮಾಹಿತಿ ಇರತ್ತೆ, ಯಾವ್ಯಾವ ಒಂದು ಜಿಲ್ಲೆ ಅಂತೇಳಿ. ಇಲ್ಲಿ ನೋಡಿ, ಕ್ಯಾಂಟೀನ್ ಅಲ್ಲಿ ಖಾಲಿರುವಂತ ಕ್ಯಾಂಟೀನ್ ಹೆಸರು ಕೊಟ್ಟಿದ್ದಾರೆ, ಬೆಂಗಳೂರು, ವಿಹಾರಿ, ಅದ ನಂತರ ಹಾಸನ, KGF ಇವೆಲ್ಲ ವಿವರ ಕೊಟ್ಟಿದ್ದಾರೆ. ಮತ್ತು ಪೋಸ್ಟ್ ಹೆಸರುಗಳು ಇಲ್ಲಿ ಸ್ಟೋರ್ ಕೀಪರು, ಟೆಕ್ನಿಷಿಯನು, ಕಂಪ್ಯೂಟರ್ ನೆಟ್ವರ್ಕು, ಸೋನೋಗ್ರಾಫರು, ಹಾಗೂ ಅಸಿಸ್ಟೆಂಟ್ ಮ್ಯಾನೇಜರು, ಜಾಯಿಂಟ್ ಮ್ಯಾನೇಜರು, ಇವೆಲ್ಲ ಪೋಸ್ಟ್ ಡೀಟೇಲ್ಸು. ಅದಕ್ಕೆ ತಕ್ಕಂತೆ ಗೌರವಧನ ಬಗ್ಗೆ ಮಾಹಿತಿ, ಎಲ್ಲ ರೂಲ್ಸ್ ಇರತ್ತೆ. ಇದು ನಿಮಗೆ ಗೊತ್ತಾಯ್ತು. ಇನ್ನು ಎರಡನೇದು ಕೂಡ ಅಷ್ಟೇ, ಅದರಲ್ಲಿ ಕೂಡ ಹಂಗೆ ಕೊಟ್ಟಿದ್ದಾರೆ. ಇಲ್ಲಿ ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿ ಇರತ್ತೆ. ಕರ್ನಾಟಕ, ಕೇರಳ ವಿಭಾಗದ ಇಲ್ಲಿ ಕ್ಯಾಂಟೀನ್ ವಿವರ ಕೊಟ್ಟಿದ್ದಾರೆ. ಅದ ನಂತರ ಪೋಸ್ಟ್ ವಿವರ ಕೊಟ್ಟಿದ್ದಾರೆ. ಒಂದು ಪೋಸ್ಟಿಗೆ ತಕ್ಕಂತೆ ಎಲ್ಲ ಇಲ್ಲಿ ನಿಯಮಗಳಿದಾವೆ. ಆಗಲೇ ತಿಳಿಸ್ಕೊಟ್ಟು 18ರಿಂದ 64 ವರ್ಷ ತನಕ ಅನುಭವ ಆಗತ್ತೆ. SSLC ಇವರೆಲ್ಲರ ಅಪ್ಲಿಕೇಶನ್ ಹಾಕ್ಬಹುದು. ಬಟ್ ಅನುಭವ ಇದ್ದಂತ ಜಾಸ್ತಿ ಇತ್ತಂದ್ರೆ ನಿಮ್ಗೆ ಜಾಸ್ತಿ ಆದ್ಯತೆ ಇರತ್ತೆ. ಈ ಒಂದು